ನಮಸ್ಕಾರ ಸ್ನೇಹಿತರೆ, ಟೆಕ್ ಗುಬ್ಬಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನ ತಿದ್ದುಪಡಿ ಅಥವಾ ಅಪ್ಡೇಟ್ಗೆ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸೋದು ಹೇಗೆ, ಅಥವಾ ರೇಷನ್ ಕಾರ್ಡ್ನ ಎಡಿಟ್ ಆರ್ ಅಪ್ಡೇಟ್ಗೆ ಅರ್ಜಿ ಸಲ್ಲಿಸಿದ್ದು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ವೆಬ್ಸೈಟ್ನ ಓಪನ್ ಮಾಡಿ. ವೆಬ್ಸೈಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ವೆಬ್ಸೈಟ್ನ ಹೋಮ್ ಪೇಜಲ್ಲಿ ಇ ಸೇವೆಗಳು ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟು ಲೆಫ್ಟಲ್ಲಿ ಇ ಸ್ಥಿತಿ ಅಂತ ಇದೆ ನೋಡಿ. ನೆಕ್ಸ್ಟು ತಿದ್ದುಪಡಿ ವಿನಂತಿ ಸ್ಥಿತಿ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ನೆಕ್ಸ್ಟು ನಿಮ್ಮದು ಯಾವ ಡಿವಿಷನ್ಗೆ ಬರುತ್ತೆ ಆ ಡಿವಿಷನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟು ಪಡಿತರ ಚೀಟಿಯ ಬದಲಾವಣೆ ಕೋರಿಕೆ ಸ್ಥಿತಿ ಅಂತಿದೆ ನೋಡಿ, ರೇಷನ್ ಕಾರ್ಡ್ ರಿಕ್ವೆಸ್ಟ್ ಸ್ಟೇಟಸ್ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ರೇಷನ್ ಕಾರ್ಡ್ ಟ್ರಾನ್ಸಾಕ್ಷನ್ ಸ್ಟೇಟಸ್, ರೇಷನ್ ಕಾರ್ಡಿನ ವಹಿವಾಟುಗಳ ಸ್ಥಿತಿ ಅಂತ ಇದೆ ನೋಡಿ. ಅಲ್ಲಿ ಎರಡು ಆಪ್ಷನ್ ಇದೆ, ಆರ್ ಸಿ ನಂಬರ್, ರೇಷನ್ ಕಾರ್ಡ್ ನಂಬರಿಂದನೂ ಸ್ಟೇಟಸ್ ಚೆಕ್ ಮಾಡ್ಬೋದು, ಅಕ್ಲಾಜ್ಮೆಂಟ್ ನಂಬರಿಂದನೂ ಸ್ಟೇಟಸ್ನ ಚೆಕ್ ಮಾಡ್ಬೋದು. ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಾದ್ಮೇಲೆ ಗೋ ಅಂತ ಇದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇವಾಗ ನೋಡ್ಬೋದು ಕ್ರಿಯೇಟೆಡ್ ಬೈ ಗ್ರಾಮ 1, ಸ್ಟೇಟಸ್, ರಿಕ್ವೆಸ್ಟೆಡ್ ಡೇಟ್, ಡಿಸ್ಪೋಸ್ಡ್ ಡೇಟ್. ಇಲ್ಲಿ ಕ್ರಿಯೇಟೆಡ್ ಬೈ ಗ್ರಾಮ 1, ಸ್ಟೇಟಸ್ ನೋಡ್ಬೋದು ಸಬ್ಮಿಟೆಡ್ ಆ್ಯಂಡ್ ವೈಟಿಂಗ್ ಫಾರ್ ಪ್ರೊಸೆಸಿಂಗ್ ಬೈ FI, ಇಲಾಖೆಗೆ ಸಲ್ಲಿಸಲಾಗಿದೆ ಮತ್ತು ನಿರೀಕ್ಷಕರಿಂದ ಪ್ರಕ್ರಿಯೆಗೆ ಕಾಯುತ್ತಿದೆ. ರಿಕ್ವೆಸ್ಟೆಡ್ ಡೇಟ್ ನೋಡ್ಬೋದು, ಇಲಾಖೆಗೆ ಅಪ್ಲಿಕೇಶನ್ ಸಲ್ಲಿಸಲಾಗಿದೆ, ನಿರೀಕ್ಷಕರಿಂದ ಪ್ರೊಸೆಸಿಂಗ್ಗೆ ವೇಟಿಂಗ್ ಅಲ್ಲಿ ಇದೆ ಅಂತ ನೋಡ್ಬೋದು. ನೋಡೋರಲ್ಲ ಸ್ನೇಹಿತರೆ, ಯಾವ ರೀತಿ ರೇಷನ್ ಕಾರ್ಡ್ನ ಎಡಿಟ್ ಅಥವಾ ಅಪ್ಡೇಟಿಗೆ ಅರ್ಜಿ ಸಲ್ಲಿಸಿದ್ದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ಧನ್ಯವಾದಗಳು ಸ್ನೇಹಿತರೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋಣ ಮರಿಬೇಡಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.